ನಮಸ್ಕಾರ. ಹಳೆ ಸೀರೆ ಸೇಫ್ಟಿ ಪಿನ್ ಒಂದಿದ್ರೆ ಸಾಕು, ಮಾರ್ಕೆಟಿಂದ ನೀವು ಹಣ ಕೊಟ್ಟು ತರೋ ಅಂಥ ಒಂದು ವಸ್ತುನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಹಳೆ ಸೀರೆನೂ ನಾನು 8 ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಒಂದು ಎಡ್ಜಸ್ ಅಂದರೆ ಲೆಫ್ಟ್ ಸೈಡ್ ಹಿಡ್ಕೊಂಡು 3 ಸುತ್ತು ತಿರುಗಿಸ್ಬಿಡ್ಬೇಕು. ಮತ್ತು ಇನ್ನೊಂದು ಸೈಡ್ ಅಂದರೆ ರೈಟ್ ಸೈಡಲ್ಲಿರೋದಕ್ಕೆ ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ. ಇದ್ರ ಒಳಗಡೆಯಿಂದ ಹಿಂಗೆ ತಗೊಂಡು ಮಧ್ಯದೊಳಗಡೆಗೆ ಹಿಂಗೆ ತಗೊಂಡ್ರೆ ಗಂಟು ಬೀಳ್ತಾ ಇರುತ್ತೆ. ಸೇಮ್ ನಾವು ಹೂವು ಎಲ್ಲ ಪೋಣಿಸೋವಾಗ ಗಂಟು ಹೆಂಗೆ ಹಾಕ್ಕೊಂಬರ್ತೀವೋ ಇದೇ ಥರನೇ ಹಾಕ್ಕೊಂಡು ಬರಬೇಕು. ನೋಡಿ, ವಿಡಿಯೋದ್ರಲ್ಲಿ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ, ಇದೇ ಥರನೇ ಮಾಡ್ಕೊಂಡು ಬರಬೇಕು. ನೋಡಿ, ಒಳಗಡೆಯಿಂದ ಹಿಂಗೆ ಹಾಕ್ಕೊಂಡು ಮಧ್ಯದೊಳಗಡೆಗೆ ಹಾಕ್ಕೊಂಡು ಈ ಥರ ಗಂಟು ಬೀಳ್ತಾ ಇರಬೇಕು. ಲಾಸ್ಟ್ ಎಡ್ಜಸ್ ಇದೆಯಲ್ಲ, ಲಾಸ್ಟ್ ಎಡ್ಜಸ್ವರೆಗೂ ನಾನು ಮಾಡ್ಕೊಂಡು ಬಂದಮೇಲೆ ಈ ಥರ ಕಾಣಿಸ್ತಾ ಇದೆ. ಮತ್ತು ಸುತ್ತಬೇಕು. ನೋಡಿ, 3 ಸುತ್ತು. ನೀವು ಲಾಸ್ಟ್ ಎಡ್ಜಸ್ಸು ನಿಮಗೆ ಗೊತ್ತಿರುತ್ತಲ್ಲ, ಕರೆಕ್ಟಾಗಿ ಅಲ್ಲಿಗೆ ಬರೋವರೆಗೂ 3 ಸುತ್ತು ಬಿಟ್ಟು ಮತ್ತು ಸೇಫ್ಟಿ ಪಿನ್ ಹಾಕಬೇಕು. ಫಸ್ಟ್ ನೀವು ಗಂಟುಗಳು ಹಾಕ್ಕೊಂಡು ಬಂದಿರ್ತೀರಲ್ಲ, ಅದ್ರ ಒಳಗಡೆಗೆ ಈ ಸೇಫ್ಟಿ ಪಿನ್ ಹಾಕ್ಬಿಟ್ಟು ಗಂಟು ಹಾಕ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದನ್ನೇ ನೀವು ಕಂಟಿನ್ಯೂ ಮಾಡಿಕೊಂಡು ಬರಬೇಕು. ಇವಾಗ ನೀವು ಹಳೆ ಸೀರೆನೂ 8 ಪೀಸಸ್ ಆಗಿ ಮಾಡ್ಕೊಂಡಿರ್ತೀರಲ್ಲ, 8 ಪೀಸ್ನು ಸೇಮ್ ನಾನು ವಿಡಿಯೋದಲ್ಲಿ ಯಾವ ಥರ ಮಾಡಿದೆ 3 ಸುತ್ತು ಸುತ್ತಬೇಕು ಮತ್ತು ಸೇಫ್ಟಿ ಪಿನ್ನು ಹಾಕ್ಕೊಂಡು ಬರಬೇಕು. ಆ 8 ಫುಲ್ ಸೀರೆ ಆಗೋವರೆಗೂ ಇದೇ ಥರನೇ ಮಾಡಬೇಕು. ತುಂಬ ಸುಲಭ. ಹಳೆ ಸೀರೆನೂ ಅಷ್ಟೇ, ನೀವು ಆದಷ್ಟು ಕಾಟನ್ ಸ್ಯಾರಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಕಾಟನ್ ಸ್ಯಾರಿನೇ. ಒಂದು ಸೈಡಲ್ಲಿ ಸ್ವಲ್ಪ ಅರ್ಧೋಗಿತ್ತು ನಮ್ಮ ಅಮ್ಮ ಅವ್ರದ್ದು. ಅವರೇನು ಯೂಸ್ ಮಾಡ್ತಾ ಇರಲಿಲ್ಲ, ಈ ಸ್ಯಾರಿನ ಹಿಂದೆ ಹಾಕ್ಬಿಟ್ಟಿದ್ರು. ನಾವು ಅಷ್ಟೇ, ಇವಾಗ ಒಂದೊಂದು ಸ್ಯಾರಿ ಏನಾಗುತ್ತೆ, ಸ್ವಲ್ಪ ಅರ್ಧೋಗಿರುತ್ತೆ, ಇಲ್ಲ ಜಿರಳೆ ಕಚ್ಚಿರುತ್ತೆ, ಶೇಡ್ ಆಗಿರುತ್ತೆ, ಇಲ್ಲ ಮುಡ್ಚಿಬಿಟ್ಟಿರುತ್ತೆ ಸೀರೆ. ಆ ಸೀರೆ ಕಾಟನ್ ಸ್ಯಾರೀಸ್ ನಾವೇನು ಮಾಡ್ತೀವಿ, ಮೂಟೆ ಕಟ್ಟಿ ಹಿಂದೆಗೆ ಹಾಕ್ತೀವಿ, ಇಲ್ಲ ಮನೆಯಲ್ಲೇ ಏನಾದರೂ ಒರೆಸೋದಕ್ಕೆ ಹಂಗೆ ಬಳಸ್ಕೊತಾ ಇರ್ತೀವಿ. ಆ ಸೀರೆಗಳನ್ನ ಯಾರಿಗೂ ಕೊಡೋಕ್ಕೂ ಆಗಲ್ವಲ್ಲ, ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೋಬೋದು. ನೋಡಿ, 2ನೇ ರೌಂಡು ಆಯಿತು, 3ನೇ ರೌಂಡು ಸೇಮ್ ಸುತ್ತಾ ಇದ್ದೀನಲ್ಲ, ಹಿಂಗೆ ಸುತ್ತಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಲಾಸ್ಟ್ ಎಡ್ಜಸ್ ನಿಮ್ಗೆ ಗೊತ್ತಿರುತ್ತಲ್ಲ, ಅಲ್ಲವರೆಗೂ 3 ಸುತ್ತು ಬರೋ ಥರ ಸುತ್ತುಬಿಟ್ಟು ಈ ಸೇಫ್ಟಿ ಪಿನ್ನು ಅದರೊಳಗಡೆ, ನಾನು ಮೊದಲೇ ಹೇಳಿದೆ, ಗಂಟು ನಾವು ಮೊದಲು ಹಾಕ್ಕೊಂಡು ಬಂದಿರ್ತೀರಲ್ಲ, ಅದ್ರ ಒಳಗಡೆಗೆ ಈ ಥರ ಸೇರಿಸ್ಬಿಟ್ಟು ಸೇಫ್ಟಿ ಪಿನ್ನು ಒಳಗಡೆಯಿಂದ ಹಿಂಗೆ ತೆಗೆದ್ರೆ ಗಂಟು ಬೀಳ್ತಾ ಬರುತ್ತೆ. ತುಂಬ ಸುಲಭ, ಏನು ಕಷ್ಟನೂ ಆಗಲ್ಲ. ಜಾಸ್ತಿ ಟೈಮ್ ಅಂತೀರಾ, ಟೈಮ್ ಕೂಡ ತಗೊಳ್ಳಲ್ಲ. ಒಂದು 15 ನಿಮಿಷ, ಒಂದು 20 ನಿಮಿಷ ತಗೋಬೋದಷ್ಟೇ. ನೀವು ಕುತ್ಕೊಂಡು ಸೀರೆ ಒಂದು ಕಟ್ ಮಾಡ್ಕೊಬಿಟ್ಟಿದ್ದೀರಂದರೆ ಇದು ಮಾಡೋದು ತುಂಬ ಸುಲಭ. ಕಲರ್ ಕಾಂಬಿನೇಷನ್ನು ಅಷ್ಟೇ, ನಿಮ್ಗೆ ಇಷ್ಟ ಬಂದಿರೋ ಕಲರ್ಸು, ಹಳೇ ಸ್ಯಾರೀಸ್ ಇದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಕಾಟನ್ ಸ್ಯಾರೀಸು, ನಾವು ಮಾಡ್ಕೊತೀವಿ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಲಾಸ್ಟ್ ಆಗೋದ್ಮೇಲೆ ನೀವು ಇನ್ನೊಂದು ಸೀರೆ ಪೀಸ್ನು ಸೇರಿಸ್ಬೇಕಾಗಿರುತ್ತಲ್ಲ, ಸೇಫ್ಟಿ ಪಿನ್ ತೆಗೆದುಬಿಡಿ. ಈ ಲಾಸ್ಟ್ ಎಡ್ಜಸ್ಸು ಬೇರೆ ಬಟ್ಟೆ ಪೀಸ್ನ ಸೇರಿಸೋ ಆ ಬಟ್ಟೆ ಪೀಸ್ಗೂ ನಾನು ಚಿಕ್ಕದಾಗಿ ಹೋಲ್ ಮಾಡಿಕೊಂಡೆ, ಇದಕ್ಕೂ ಹೋಲ್ ಮಾಡ್ಕೋಬೇಕು. 2 ಹೋಲ್ನು ಒಂದ್ರ ಮೇಲೆ ಒಂದು ಇಡಬೇಕು. ಮತ್ತು ಇನ್ನೊಂದು ಲಾಸ್ಟ್ ಎಡ್ಜಸ್ ಇರುತ್ತಲ್ಲ, ಅದಕ್ಕೆ ಸೇಫ್ಟಿ ಪಿನ್ ಹಾಕ್ಬಿಟ್ಟು ಅದರೊಳಗಡೆಯಿಂದ ಹಿಂಗೆ ಎಳೆದುಬಿಟ್ಟಿದ್ದೀರಂದರೆ ಒಂದಕ್ಕೊಂದು ಜಾಯಿನ್ ಆಗಿಬಿಡುತ್ತೆ. ನೀವು ಸೂಜಿ ದಾರ ತಗೊಂಡು ಹೊಲಿಬೇಕು, ಇಲ್ಲ ಗಂಟು ಹಾಕೋಬೇಕಾಗಿಲ್ಲ. ನಾನು ಹೇಳ್ದಂಗೆ ಒಂದಕ್ಕೊಂದು ಜಾಯಿನ್ ಮಾಡಬೇಕು. ಅಂದರೆ ನಿಮಗೆ ಇವಾಗ ಮಾಡೋವಾಗ ಅಕಸ್ಮಾತಾಗಿ ಇವಾಗ ಲಾಸ್ಟ್ ಎಡ್ಜಸ್ ಬಂದುಬಿಡುತ್ತೆ, ಇನ್ನೊಂದು ಪೀಸ್ ಜಾಯಿನ್ ಮಾಡಬೇಕಂದಾಗ ನಾನು ಹೇಳ್ಕೊಟ್ಟಂಗೆ ಟ್ರೈ ಮಾಡಿ. ನೋಡಿ, 2ನೇ ರೌಂಡು ಆಯಿತು, 3ನೇ ರೌಂಡ್ ತೋರಿಸ್ತಾ ಇದ್ದೀವಿ. 3 ಸುತ್ತು ಬಿಟ್ವಿ. ಲಾಸ್ಟ್ ಎಲ್ಲಿತ್ತೋ ಲಾಸ್ಟ್ ಎಡ್ಜಸ್ ನೀವು ನೋಡ್ಕೋಬೇಕು. ಲಾಸ್ಟ್ ಎಡ್ಜಸ್ ಎಲ್ಲಿ ನಿಲ್ಲಿಸಿರ್ತೀರೋ ಮತ್ತೆ ಕಂಟಿನ್ಯೂ ಮಾಡಬೇಕು. ಫಸ್ಟು ನಾವು ಮಾಡೋದು ಹೆಂಗೆ ತೋರಿಸಿದ್ನಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಸಾಕು. ನೋಡಿ, ಗಂಟು ಬೀಳ್ತಾ ಇದೆ. ಇನ್ನೇನು ಲಾಸ್ಟ್ ಇದೆ ನಂದು. ಫುಲ್ ಒಂದು ಸ್ಯಾರಿ ಅಂದರೆ ಇಷ್ಟ ಆಗುತ್ತೆ. ನಿಮ್ಗೆ ಇನ್ನೂ ದೊಡ್ಡದಾಗಿ ಬೇಕು ನಮಗೆ ಅನ್ನೋರು, ನೀವು ಇನ್ನೂ ಒಂದು ಸೀರೆ ಬೇಕಾದರೂ ಇದಕ್ಕೆ ಜಾಯಿನ್ ಮಾಡ್ಕೋಬೋದು. ಸೇಮ್ ಇದೇ ಥರನೇ ಕಂಟಿನ್ಯೂ, ಡಬಲ್ ಕಲರಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕಲರಲ್ಲಿ. ನೋಡ್ತಾ ಇದ್ದೀರಲ್ಲ, ಗಂಟು ನಾವು ಇದು ಬಾಳ್ಕೆನೂ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಅರ್ಧೋಗೋದು ಇಲ್ಲ, ಮತ್ತು ನೋಡೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಹಳೆ ಸ್ಯಾರಿಗಳಿದ್ರೆ ಹಿಂದೆ ಹಾಕ್ಬಿಡ್ತೀವಿ. ನೀವೇ ಸಿಂಪಲ್ಲಾಗಿ ಮನೆಯಲ್ಲಿ ಈ ಥರ ಮಾಡ್ಕೋಬೋದು. ನೋಡಿ, ₹1 ಖರ್ಚಿಲ್ಲ, ಟೈಮು ಅಷ್ಟು ಜಾಸ್ತಿ ತಗೊಳ್ಳೋದಿಲ್ಲ. ಹಳೆ ಸ್ಯಾರಿಗಳು ಬಿಸಾಕೋ ಬದಲು ತುಂಬ ಹಳೇದಾಗಿರೋ ಸೀರೆಗಳನ್ನೂ ಈ ಥರ ಒಂದು ಸತಿ ಟ್ರೈ ಮಾಡಿ. ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ನೀವು ಡಬಲ್ ಕಲರಲ್ಲಿ ಮಾಡ್ಕೊತೀವಿ ಅಂದರೆ ಇನ್ನೂ ನೋಡೋಕ್ಕೆ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಇನ್ನೇನು ಲಾಸ್ಟ್ ಎಡ್ಜಸ್ ಬಂದುಬಿಡುತ್ತಲ್ಲ, ಎಡ್ಜಸ್ ಬಂದಾಗ 2 ಗಂಟು ಹಾಕ್ಕೊಬಿಡ್ಬೇಕು. ಸೇಫ್ಟಿ ಪಿನ್ ತೆಗೆದುಬಿಟ್ಟು ನಾನು ಮತ್ತೆ ಇನ್ನೂ ಒಂದು ಎಕ್ಸ್ಟ್ರಾ ಗಂಟು ಹಾಕ್ಕೊತಾ ಇದ್ದೀನಲ್ಲ, ಈ ಥರ ನೀವು ಅಷ್ಟೇ ಲಾಸ್ಟ್ಗೆ ಎಕ್ಸ್ಟ್ರಾ ಇನ್ನೂ ಒಂದು ಗಂಟು ಹಾಕ್ಬಿಟ್ರೆ ಸಿಂಪಲ್ಲಾಗಿ ನಿಮ್ಮ ಡೋರ್ ಮ್ಯಾಟ್ ರೆಡಿ ಆಯಿತು. ನೀವು ಒಂದು ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.